ಅಣ್ಣ ಬರಲಿಲ್ಲ. ಫೋನು ಕಾರಲ್ಲಿ ಇಟ್ಟಿದ್ದ. ಅವನು ಕಣ್ಣಿಗೆ ತುಂಬ ಫೋನ್ ಬರ್ತಿರುತ್ತೆ, ಅದಕ್ಕೆ ವಾಪಸ್ ಹೊರಟೋದ. ಅದಕ್ಕೆ ನಮ್ಮ ಅತ್ತಿಗೆಗೆ ವಾಯ್ಸ್ ಹೋಗ್ಬಿಟ್ಟಿದೆ. ಅದ್ರದ್ದು ಏನು ಎತ್ತ ಅಂತ ಹೇಳ್ತೀನಿ. ತಣ್ಣೀರು ಸ್ನಾನ ಮಾಡಿದ್ದು ಬೇಡ ಆಮೇಲೆ ಸ್ವಲ್ಪ ಏನಂತ ಹೇಳ್ತೀನಿ ನಾನು, ಸಸ್ಪೆನ್ಸ್ ಅದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವು ಕೇದಾರ್ನಾಥ್ ಮುಗಿಸ್ಕೊಂಡು ಇಳಿಬೇಕಾದ್ರೆ ಗುಪ್ತಕಾಶಿ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಮುಂದೆ ವಿಡಿಯೋ ನೋಡಿ, ನಮ್ಮ ಅತ್ತಿಗೆ ಇದ್ರ ಬಗ್ಗೆ ಒಂದು ಕತೆ ಹೇಳ್ತಾಳೆ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ. ಇದು ಗುಪ್ತಕಾಶಿ. ಎತ್ತರ ಮೆಟ್ಲು. ಈ ದೇವ್ರುಗಳೆಲ್ಲ ಏನಕ್ಕೆ ಇಷ್ಟು ಮೇಲೆ ಬಂದು ಕೂತ್ಕೊಳ್ತಾರೋ ಗೊತ್ತಿಲ್ಲ, ಉಸಿರು ಬಿಡಂಗಾಯ್ತು. ಚಿಂತಿಸ್ಕೋಬೇಕು ಅಂತಿದ್ದಾರೆ, ಎಲ್ಲಿ ಅಂತ ಗೊತ್ತಾಗಲ್ಲ. ಅಣ್ಣ ಬರಲಿಲ್ಲ. ಫೋನು ಕಾರಲ್ಲಿ ಇಟ್ಟಿದ್ದ. ಅವನು ಕಣ್ಣಿಗೆ ತುಂಬ ಫೋನ್ ಬರ್ತಿರುತ್ತೆ, ಅದಕ್ಕೆ ವಾಪಸ್ ಹೊರಟೋದ. ಅದಕ್ಕೆ ಒಳಗಡೆ ಫೋಟೋ ಮಾಡೋದಕ್ಕೆ ಅವಕಾಶ ಇಲ್ಲ, ಮಳೆ ಸ್ಟಾರ್ಟ್ ಆಗೋಯ್ತು ನೋಡಿ. ಅದಕ್ಕೆ ಗುಪ್ತಕಾಶಿ ಅಂದರೆ ಏನು, ಏನಕ್ಕೆ, ಯಾವ ದೇವರು? ಈಶ್ವರ ಬಂದು ಪಾಂಡವರು. ಒಂದು ನಿಮಿಷ, ನಮ್ಮ ಅತ್ತಿಗೆಗೆ ವಾಯ್ಸ್ ಹೋಗ್ಬಿಟ್ಟಿದೆ. ಅದ್ರದ್ದು ಏನು ಎತ್ತ ಅಂತ ಹೇಳ್ತೀನಿ. ತಣ್ಣೀರು ಸ್ನಾನ ಮಾಡಿದ್ದು ಬೇಡ ಆಮೇಲೆ ಸ್ವಲ್ಪ ಏನಂತ ಹೇಳ್ತೀನಿ ನಾನು, ಸಸ್ಪೆನ್ಸ್ ಅದು. ಹೇಳಿ ಅದಕ್ಕೆ. ಆವಾಗ ಈಶ್ವರ ಪಾಂಡವರ ಹತ್ರ ತಪ್ಪಿಸ್ಕೊಳ್ಳೋಕ್ಕೆ ಎಲ್ಲ ಕಡೆ ಔಸ್ಕೊಳ್ತಾರೆ, ಹೋಗಿ ಔಸ್ಕೊಳ್ತಾರೆ. ಗುಡ್ಡ ಕೇದಾರಲ್ಲಿ ವೃದ್ಧ ಸನ್ಯಾಸಿ ರೂಪದಲ್ಲಿ, ಕೇದಾರದಲ್ಲಿ ಅವ್ರದ್ದು ಎತ್ತಿಂದು ಭುಜದ ರೂಪ, ಹಾಗೆ ಇಲ್ಲಿ ಬಂದುಬಿಟ್ಟು ವಿಶ್ವನಾಥನ ರೂಪದಲ್ಲಿ ಬಂದು ಇಲ್ಲಿ ಔಸ್ಕೊಂಡಿರ್ತಾರೆ. ಅದಕ್ಕೆ ಇದನ್ನು ಗುಪ್ತಕಾಶಿ ಅಂತ ಕರೀತಾರೆ. ಅದಕ್ಕೆ ಗುಪ್ತಕಾಶಿ ಅಂತ ಕರೆಯೋದಂತೆ ನೋಡಿರಿ. ಗುಪ್ತಕಾಶಿ ಇದೆ. ಹಾಂ, ಥ್ಯಾಂಕ್ ಯು ಅದಕ್ಕೆ. ನೋಡಿ ಗುಪ್ತಕಾಶಿ. ನಾವು ಚಾರ್ಧಾಮಿಂದ ಇಳಿಬೇಕಾದ್ರೆ ಸಿಕ್ತು ಗುಬ್ಬಚ್ಚಿಗಳು ನೋಡಿ. ಬರೀ ದೇವಸ್ಥಾನ ಮಾತ್ರ ಅಲ್ಲ, ಗುಬ್ಬಚ್ಚಿ ನೋಡೋಕ್ಕೂ ಸಿಗಲ್ಲ ಇವಾಗ, ಆಗಿದೆ. ನೋಡಿದ್ರಲ್ಲ ಗುಪ್ತಕಾಶಿ ವಿಡಿಯೋನ. ಒಂದು 200 ಮೆಟ್ಲು ಹತ್ತಬೇಕು. ಇಲ್ಲಿ ಪಿತೃಗಳಿಗೆ ತರ್ಪಣನೂ ಬಿಡ್ತಾರಂತೆ, ತುಂಬ ಒಳ್ಳೆಯದಂತೆ ನೋಡಿ. ಗುಪ್ತಕಾಶಿ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಕೇದಾರ್, ಹೌದು ಕೇದಾರ, ಹೌದು. ಥ್ಯಾಂಕ್ ಯು. ಜೈ ಶ್ರೀರಾಮ್.